ಮ್ಯಾಲಿನ ಚರ್ಗಿ ಹಿಡಿಯಪ್ಪಿ साइड बार निमिष निद्र मुगद हेलो 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 बाबू मसूदी ತಾಯಂದ್ರಿಗೆ ಸೂಚನೆ ಇದೆ ಇಲ್ಲಿ ತನಕ ಉಡಿ ತುಂಬಲಿಕ್ಕೆ ಯಾರ ಹೆಸರು ನೋಂದಾವಣೆ ಮಾಡಿಲ್ಲ 3000 ಮಟ್ಟದ ಮಾಸ್ ಸಂಸ್ಥಾನದ ಜಗದ್ಗುರು ಮಾಸ್ ಸಮಿತಿ ಅವರಿಗೆ
ಶಿವ ಸಾಂಬುಜೆ ಮನೆಯ ಬಿಡಲಿಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಗಳ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನದನವ ಸೂರಗೊಂಡನಲ್ಲ ಸಮಾಜಕ್ಕಾಗಿ ತನು ಮನದನವ ಸೂರಗೊಂಡನಲ್ಲ ಅನ್ನ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಅಂದರೆ ರಚಿಸಿದ ನಾಡಿಗೆ ಕರುನಾಡಿಗೆ ಬೆಳಕಾಗಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ ಅಂದ ಅನಾಥರ ಚಂದದಿ ಕೊನೆದ ತಂದೆಯ ತಾನೆನಸಿ ಅಂದ ಅನಾಥರ ಚಂದದಿ ಕೊನೆದ ತಂದೆಯ ತಾನೆನಸಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದಲ್ಲಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕ ಶ್ರೀ ಗುರು ಕುಮಾರೇಶ್ ಮಹಾರಾಜ್ ಕಿ ಜಗದ್ಗುರು ಗುರು ಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮಿ ಮಹಾರಾಜ್ ಕಿ ಗುರು ಪುಟ್ಟರಾಜೇಶ್ ಮಹಾರಾಜ್ ಕಿ ಮಲ್ಲಿಕಾರ್ಜುನ ಮಹಾಸ್ವಾಮಿ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮಃ ಪಾರ್ವತೀಪತೀಶ್ವರ ಮಹಾದೇವ. ಇಲ್ಲಿಯವರೆಗೆ ತಮ್ಮ ಸುಮಧುರ ಕಂಠದಿಂದ ಸುಶ್ರಾವ್ಯವಾಗಿ ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶರ್ಮಕುಮಾರ್ ಹುಗಾರ್ ಹಾಗೂ ಮಹೇಶ್ ಕುಮಾರ್ ಹಿರೇಮಠ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಈ ಒಂದು ಗುರು ವಿರಕ್ತ ಭೇದ ಧರ್ಮ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ 3000 ಮಠದ ಜಗದ್ಗುರು ಮಹಾಸನ್ನಿಧಿಯವರನ್ನ ಹಾಗೂ ಎಲ್ಲ ಪರಮ ಪೂಜ್ಯರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಇವನಾರವನೆಂದ ದೇಶದಲ್ಲಿಯ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ. ಇಡೀ ವಿಶ್ವಕ್ಕೆ ಗ್ರಾಮಗಳಿಂದ ಆಗಮಿಸಿದ ಯಾವತ್ತೂ ಪೂಜ್ಯ ತಾಯಂದಿರೆ ಶರಣ ಬಂಧುಗಳೇ, ಸುಮ್ಮಂಗಲೇ ಒಂದು ಉಡಿ ತುಂಬ ಕಾರ್ಯಕ್ರಮ ಇದೇನೋ ಮುಕ್ತಾಯ ಹಂತಕ್ಕೆ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಂದಿನ ಈ ಒಂದು ಪವಿತ್ರ ವೇದಿಕೆಯ ಜೀವ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಮಹಾರಾಜ್ ಜ್ಞಾನೇಂದ್ರ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು 3000 ಮಠ ಮಹಾಸಂಸ್ಥಾನ ಹುಬ್ಬಳ್ಳಿ, ವಿರಕ್ತ ಮಠ ಹಾಂಗಲ್ ಹಾಗೂ ಅಧ್ಯಕ್ಷ ವಹಿಸಿದ್ದಾರೆ. ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ತಾಯಂದಿರ ಪರವಾಗಿ, ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಶ್ರೀಮಠಕ್ಕೆ ನಾನು ಅವರ ಇನ್ನು ಮುಂದೆ ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸುಮಂಗಲಿಯರ ಉಡಿ ತುಂಬುವ ಕಾರ್ಯಕ್ರಮದ ಈ ಒಂದು ಧರ್ಮ ವೇದಿಕೆಯ ನಮ್ಮ ಒಬ್ಬರು ಹಿರಿಯರು ಹೇಳಿದರು, ನಮ್ಮ ಮಠಕ್ಕೆ ಆಸ್ತಿ ಇಲ್ಲದ ಸಲುವಾಗಿ ಯಾವ ಗುರುಗಳು ಇಲ್ಲಿ ಬಂದಿಲ್ಲ ಅಂತ ತಿಳ್ಕೊಂಡ್ರು. ಅವಾಗ ಗುರುಗಳು ತಮ್ಮ ಒಂದು ಆಶೀರ್ವಚನದಲ್ಲಿ ಹೇಳಿದರು. ಏನ್ ಹೇಳಿದ್ರಪ್ಪ ಅಂತಂದ್ರೆ, ಗುರುಗಳಿದ್ದಲ್ಲಿ ಗಾದಲಿ ಇರ್ತಾರಪ್ಪ, ನಿಮ್ಮಲ್ಲಿ ಗಾದಲಿ ಇಲ್ಲದೇ ಈ ಕಾರ್ಯಕ್ರಮ ಮಾಡ್ತೀರಂದ್ರೆ ನಿಮ್ಮಂತ ಭಕ್ತರು ನಮಗೆ ಎಂದೂ ಸಿಗುದಿಲ್ಲ ಅಂತ ತಿಳ್ಕೊಂಡ ನಿನ್ನೇನು ಕೂಡ ಹೇಳಿದ್ರು ಅವರು. ಅದಕ್ಕೆ ನಮ್ಮ ಸದ್ಗುರು ಸದಾನಂದ ಮಹಾಶ್ರೀಗಳವರು
ಒಂದು ಕರ್ತಿಗೆ ಗದ್ದಿಗೆ ಏನದಲ್ಲ ಅದೇ ಇವತ್ತು ನಮ್ಮ ಜಗದ್ಗುರುಗಳ ಗದ್ದಿಗೆ ಅಂತ ಕೂಡ ನಾನು ಹೇಳಿಕ್ಕೆ ಬಹಳ ಆನಂದ ಅನಿಸ್ತದೆ ನಾನು ಇವತ್ತ. ಅಂತಹ ಮಹಾಸೇವಕಿಗಳು ಇವತ್ತು ಮಸೂತಿ ಗ್ರಾಮದಲ್ಲಿ ಜನಿಸಿದರೂ ಕೂಡ ಅವರ ಕರ್ಮ ಭೂಮಿ ಏನಪ್ಪಾ ಅಂತಂದ್ರೆ ಇದೇ ಮಲಘಾನಾಗಿತ್ತು. ಇವತ್ತಿನ ದಿವಸ ನಾಗರಿಣಿ ಅವರು ಕೂಡ ಏನಪ್ಪಾ ಅಂತಂದ್ರೆ ಅವರ ಕರ್ಮ ಭೂಮಿಯನ್ನು ಕೂಡ ಇವತ್ತಿನ ದಿವಸ ಮಾಡಿಕೊಂಡಿದ್ದಾರೆ. ಶ್ರೀಗಳ ಇವತ್ತು 50ನೇ ಒಂದು ಪುಣ್ಯಾರಾಧನೆ ಆಗಲಿ, ಸುವರ್ಣ ಮಹೋತ್ಸವ ಆಗಲಿ, ಇಷ್ಟೊಂದು ಪೂಜ್ಯರಾದ ಲಿಂಗೈಕ್ಯ ಸದಾನಂದ ಶಿವಯೋಗಿ ವರ್ಗರನ್ನ ಸ್ಮರಣೆ ಮಾಡುತ್ತಾ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಲಿರುವಂತಹ ಪರಮ ಪೂಜ್ಯರಾದ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧರಾಜೇಂದ್ರ ಮಹಾಸ್ವಾಮಿಗಳ ಪವಿತ್ರ ವಿಧಾನಗಳಲ್ಲಿ ಪ್ರಕಾಶ ಬೆಳಕ ಭಾಂದ್ರ ಜ್ಞಾನ ರತಿ ಅಂದ್ರ ಪ್ರೇಮ. ಹಾಗಾದ್ರೆ ಯಾರು ಭಾರತೀಯರು ಅಂತ ಕೇಳಿದ್ರೆ ಯಾರು ಪರಮ ಪವಿತ್ರವಾಗಿರತಕ್ಕಂಥ ಜ್ಞಾನವನ್ನ ಪ್ರೀತಿಸ್ತಾರೋ ಪ್ರೇಮಿಸ್ತಾರೋ ಅವರೇ ನಿಜವಾದ ಭಾರತೀಯರು ಅಂತ ತಿಳ್ಕೊಂಡು ಜ್ಞಾನಿಗಳು ಹೇಳ್ಕೊಂಡು ಬಂದಾರೆ. ಅದಕ್ಕೆ ಜ್ಞಾನಕ್ಕೆ ಬಹಳ ಮಹತ್ವ ಕೊಟ್ಟು ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿದ್ರು. ಕೊನೆಗೆ ಹೋದ ಬಳಿಕ ಅಲ್ಲಿ ಏನು ಕೇಳಿದ್ರು, ಒರೆಗಲ್ಲಿಗೆ ಹಚ್ಚಿ ನೋಡಿದ್ರು. ಹೆಂಗ ಬಂಗಾರ ಹೌದು ಏನಲ್ಲೋ ಅಂತ ಒರೆಗಲ್ಲಿಗೆ ಹಚ್ಚಿ ನೋಡುವಲ್ಲಿ ಏನು ಅಕ್ಕಸಾರಿಗ. ಹಾಗೆ ಅಲ್ಲಿರತಕ್ಕಂತ ಜ್ಞಾನಿಗಳೆಲ್ಲರೂ ಸಹಿತ ಒರೆಗೆ ಹಚ್ಚಿ ಮಾಡಲು ಹೋದಾಗ ಪೂಜರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ನಾವು ನೇರವಾಗಿ ಪೂಜರಿಗೆ ಆಮಂತ್ರಣ ಕೊಟ್ಟು ತಿರುಗಲಿಕ್ಕೆ ಆಗಲಿಲ್ಲ. ಆದರೂ ಕೇವಲ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಈಗ 3000 ಮಠದ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಕರಗಳಿಂದ ಅವರಿಗೆ ಈಗ ಆಶೀರ್ವಾದ ನೆರವೇರ್ತಾ ಇದೆ. ಸರ್ ಇನ್ನೊಂದು ವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನೆಲೆಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನಕ್ಕೆ ಭಕ್ತಿ ಭಿಕ್ಷೆಯ ನೀಡಿ ಸಲಹೆಯನ್ನು ಬಸವಾದಿ ಪ್ರಮುಖರನ್ನು ಹಾನಗಲ ಗುರುಕುಮಾರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ ಸುಕ್ಷೇತ್ರ ಮಲಘಾಣದ ಮಹಾತಪಸ್ವಿ ಶ್ರೀ ಸದ್ಗುರು ಸದಾನಂದ ಶಿವಯೋಗಿಗಳ 50ನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ 1001 ಸುಮಂಗಲೆಯರಿಗೆ ಮುಡಿ ತುಂಬತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಹಾಸನ್ನಿಧಿಯವರ ಶ್ರೀಪಾದಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳು. ಮತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಭೃಂಗೇಶ್ವರ ಶಿವಾಚಾರ್ಯರು ಇಂಗಳೇಶ್ವರ ಒಡವಡಗಿ ಪೂಜ್ಯರ ಶ್ರೀಪಾದಗಳಿಗೆ, ಪರಮ ಪೂಜ್ಯ ಶಾಂತಾನಂದ ಮಹಾಸ್ವಾಮಿಗಳು ಚಿಕ್ಕ ಹಂಚಿನಾಳ ಪೂಜ್ಯರಿಗೆ, ಪರಮ ಪೂಜ್ಯ ಸಂಗಮೇಶ್ವರ ದೇವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಅವರೇ, ಅತಿಥಿಗಳಾಗಿರ್ತಕ್ಕಂತಹ ಎಲ್ಲಿಯಾದ್ರೂ ಕೂಡ ಇದ್ದಿದ್ದೇ ಆದ್ರೆ ಅದು
ತಾಯಿಯ ಪಾದದ ಕೆಳಗಡೆ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು? ನೀ ತಾಯಿಯ ಪಾದ ಸೇವಾ ಮಾಡಪ್ಪ, ತಂದೆ ತಾಯಿ ಸೇವಾ ಮಾಡು. ಆ ತಂದೆ ತಾಯಿಗಿಂತ ದೊಡ್ಡ ವಸ್ತು ಈ ಪ್ರಪಂಚದೊಳಗೆ ಯಾವುದು ಕೂಡ ಇಲ್ಲ ಅನ್ನೋದೇ ಇದರ ಅರ್ಥ. ಹೀಗಾಗಿ ತಾಯಿ ಅನ್ನೋ ಶಬ್ದ ಅದು ಬಹಳ ದೊಡ್ಡದು. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿವಿದೆ ಅಂತ ಒಬ್ಬ ಆ ಕವಿ ಹೇಳ್ತಾನೆ, ಮತ್ತು ಎಷ್ಟು ಅದ್ಭುತವಾಗಿ ಹೇಳ್ತಾನಲ್ಲ. ಹೀಗಾಗಿ ಆ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು, ಬಹಳ ದೊಡ್ಡದು. ಅವಳು ಕೂಡ MBA, ಇವಂದು ಕೂಡ MBA ಆಗ್ಯದ. ಸೊಸೆ ಮುಂಬೈದಲ್ಲಿ ಕೆಲಸ ಮಾಡ್ತಾಳ, ಇವ ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನ. ಇವನಿಗೆ ಮುಂಬೈಗೆ ಟ್ರಾನ್ಸ್ಫರ್ ಆಗ್ಯದ. ನಾನು ಹೆಂಡತಿ ಹತ್ರನ ಹೋಗ್ತೀನಿ ಅಂತ ಹೇಳಿ ನಡ್ದಾನ. ನಾವ್ ಒಬ್ಬಳ ಇದ್ದು ಏನ್ ಮಾಡ್ಲಿಪ್ಪ, ಇರಾಕ ಸ್ವಂತ ಮನಿನೂ ಕೂಡ ಇಲ್ಲ, ಬಾಡಿಗೆ ಮನೆಯಾಗಿದ್ವಿ. ನೀನೇ ಒಬ್ಬ ನನಗ ಆಧಾರ, ನೀನ ಬಿಟ್ಟು ಹೋದ ಬಳಕ ನನ್ನನ್ನು ನೋಡೋರು ಯಾರು? ನನ್ನೂ ಕರ್ಕೊಂಡು ಹೋಗನ್ನಾಕತ್ತೀನಿ, ನಿನ್ನ ತಗೊಂಡು ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಹಿಂಗ್ ಒದೆಯಾಕತ್ತ ನೋಡ್ರಿ ಸ್ವಾಮಿಗಳು ಅಂತ ಹೇಳಿದ್ರು. ಇಷ್ಟು ಹೇಳೋದೇ ತಡ ಅವನಿಗೆ ಸಿಟ್ಟು ಬಂತು. ಮುದುಕಿಯಿಂದ ಹಡದ ತಾಯಿಗೆ ಎಲ್ಲರೂ ವಿದ್ಯಾವಂತರೇ, ಪ್ರಜ್ಞಾವಂತರೇ ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟವರು. ಇಂಜಿನಿಯರ್, ಡಾಕ್ಟರ್, ವಕೀಲರು, ದೊಡ್ಡ ಉದ್ಯೋಗಪತಿಗಳು. ನಮಗೊಂದೇನು ಸಮಾಧಾನ ಆತು ಅಂತಂದ್ರ ಅಲ್ಲಿ ಯಾವುದೇ ರೈತನ ತಂದೆ ತಾಯಿಗಳು ಇದ್ದಿದ್ದಿಲ್ಲ. ಯಾವ ರೈತನು ಕೂಡ ತನ್ನ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಟ್ಟಿರಲಿಲ್ಲ. ಇನ್ನು ಏನಾದ್ರೂ ಕೂಡ ಒಂದಿಷ್ಟು ಧರ್ಮ ಅನ್ನೋದು ಉಳಿದದ ಅಂತಂದ್ರ ನಮ್ಮ ರೈತರ ಮಕ್ಕಳಲ್ಲಿ ಧರ್ಮ ಅನ್ನೋದು ಉಳಿದದ. ಎಷ್ಟು ಹೆಚ್ಚಿಗೆ ಕಲಿಯಾಕತ್ತಾರ, ಎಷ್ಟು ಹೆಚ್ಚಿಗೆ ಕಲಿಯಾಕತ್ತಾರ, ಅಷ್ಟು ಅನಾಗರಿಕತೆ ಆ ನಾಗರಿಕರಲ್ಲಿ ಬೆಳೆಯಕತ್ತದ. ಇದೊಂದು ಬಹಳ ದುರ್ದೈವ, ಬಹಳ ದುರ್ದೈವ. ಮಕ್ಕಳಿಗೆ ಫೋನ್ ಮಾಡಿದ್ರು, ಒಬ್ಬ ಪುನಾಕ, ಒಬ್ಬ ಮುಂಬೈಕ, ಒಬ್ಬ ಅಮೇರಿಕಾಕ. ಅಮೇರಿಕಾದವ ಅಂದ ನಾ ಬಹಳ ದೂರ ಅದೀನಿ, ಬರಕ್ ಆಗುದಿಲ್ಲ, ಮಣ್ಣು ಮಾಡ್ರಿ. ಪುನಃ ಮುಂಬೈದಾಗ ಇರ್ತಕ್ಕ ನಿಮ್ ಹೆಣ್ಣು ಸಿಗ್ತಾಳೆ. ನೋಡ್ತಾನೆ ಆ ಸೇನಾಧಿಪತಿ, ಅಬ್ಬಪ್ಪ ಪ್ರಪಂಚದೊಳಗ ಇಂಥ ಸುಂದರ ಹೆಣ್ಣನ್ನೇ ನಾನು ನೋಡಿಲ್ಲ. ಈ ಮುಸ್ಲಿಂ ಹೆಣ್ಣನ್ನ ನಮ್ಮ ಮಹಾರಾಜನಾಗಿರ್ತಕ್ಕಂಥ ಶಿವಾಜಿಗೆ ಕೊಟ್ರೆ ನನಗೆ ಶಬ್ಬಾಷ್ ಕೊಡ್ತಾನಂತ ತಿಳ್ಕೊಂಡು ಆ ಹೆಣ್ಣನ್ನ ತಂದು ಶಿವಾಜಿ ಮಹಾರಾಜನಿಗೆ, ಮಹಾರಾಜ ಈ ಸುಂದರ ಆಗಿರ್ತಕ್ಕಂಥ ಹೆಣ್ಣನ್ನ ನಾನು ನಿನಗೆ ಉಡುಗೊರೆಯಾಗಿ ಕೊಡ್ತಾ ಇದೀನಿ ತಗೋ ಅಂದಾಗ ಶಿವಾಜಿ ಮಹಾರಾಜ ಆ ಮುಸ್ಲಿಂ ಹೆಣ್ಣುಮಗಳನ್ನ ನೋಡ್ತಾನೆ. ನೋಡಿ ಅಂತಾನೆ ಶಿವಾಜಿ ಮಹಾರಾಜ, ಎಂಥ ಮಾತು, ಹಸಿಚ ಅಂಚಿ ಆಯಿ ಅಸ್ತಿ ಸುಂದರ ರೂಪವತಿ, ಅಮಿ ಅಸೆ ಝಾಲೆ ಅಸ್ತೋ ವದನೆ ಚಂದ್ರಮುಖಿ ಅಂತ. ಅಬ್ಬಪ್ಪ ನಿಜವಾಗ್ಲೂ ಕೂಡ ಸೇನಾಧಿಪತಿ ನೀ ಹೇಳಿದ ಹಾಗೆ ಬಹಳ ಸುಂದರ ಹೆಣ್ಣುಮಗಳು ಇವಳು. ಇವಳಂತ ಸುಂದರ ಹೆಣ್ಣುಮಗಳು ನಾನು ಕೂಡ ನೋಡೇ ಇಲ್ಲ. ಆದ್ರೆ ಹೇ ಸೇನಾಧಿಪತಿ, ಈ ಹೆಣ್ಣುಮಗಳು ಎಷ್ಟು ಸುಂದರಳೋ, ಇಷ್ಟೇ ಸುಂದರಳಾಗಿ ನಮ್ಮ ತಾಯಿ ಇದ್ದಿದ್ರ ನಾನು ಕೂಡ ಇಷ್ಟೊಂದು ಸುಂದರನಾಗಿರ್ತಕ್ಕಂಥ ಮಗನಾಗಿಯೇ ಹುಡ್ತಿದ್ನಲ್ಲ. ಅಂತ ಹೆಣ್ಣಿನಲ್ಲಿಯೂ ಕೂಡ ತನ್ನ ತಾಯಿಯ ಸ್ವರೂಪವನ್ನ ಕಾಣ್ತಾನಲ್ಲ ಶಿವಾಜಿ ಮಹಾರಾಜ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಹೀಗಾಗಿ ಇಲ್ಲಿ ಮುಡಿ ತುಂಬತಕ್ಕಂತ ಕಾರ್ಯಕ್ರಮ ಕೇವಲ ಇದೊಂದು ಮಠದ ಕಾರ್ಯಕ್ರಮ ಅಲ್ಲ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಆ ಸನ್ಮಾನವನ್ನು ಸಾಕ್ಷೀಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದೊಳಗ ಆಲೋಚನೆ ನಮ್ಮದು ಕೊನೆಯ ಆಶೀರ್ವಚನ. ಮುಂದೆ ಯಾರೂ ಮಾತನಾಡೋದಿಲ್ಲ. ಅದಕ್ಕೆ ಒಂದು 5 ರಿಂದ 10 ನಿಮಿಷ ಅಷ್ಟೇ ನೀವೆಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿ. ಈ ಸ್ಥಾನವನ್ನು ನೋಡಿದರೆ ನಮಗೆ ತುಂಬ ಸಂತೋಷವಾಗ್ತದೆ. ಪ್ರಕೃತಿ ಅನ್ನೋದು ಇದೆಯಲ್ಲ, ಅದು ಕವಿಗಳನ್ನಾಗಿ ರೂಪಿಸ್ತಾರೆ, ವ್ಯಕ್ತಿಗಳನ್ನು. ಪ್ರಕೃತಿ ಮಹಾನ್ ತಪಸ್ವಿಗಳನ್ನಾಗಿ ರೂಪಿಸ್ತಾರೆ.
ಪ್ರಕೃತಿ ಋಷಿ ಮುನಿ ಜ್ಞಾನಿಗಳನ್ನ ಸೃಷ್ಟಿ ಮಾಡ್ತಾರೆ. ಆದ್ದರಿಂದ ನಿಮ್ಮ ಗ್ರಾಮದಿಂದ ಇಷ್ಟು ದೂರ ಇರುವಂತಹ ಒಂದು ಆಶ್ರಮ ತಪಸ್ಸು ಮತ್ತು ಜ್ಞಾನಗಳ ಸಂಗಮ, ಇದು ಪ್ರಕೃತಿಯಲ್ಲೇ ನೆಲೆಸಿದೆ. ಹಿಂದಿನ ಗುರುಗಳು ಸದಾನಂದ ಶಿವಯೋಗಿಗಳು 50 ವರ್ಷಗಳ ಹಿಂದೆ ತಪಸ್ಸನ್ನು ಮಾಡಿದಂತಹ ಪವಿತ್ರ ಸ್ಥಾನ. ಅವರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಒಂದು ಶ್ರೇಷ್ಠ ತಪೋಭೂಮಿ. ಆದ್ದರಿಂದ 50 ವರ್ಷಗಳಾದ ಮೇಲೂ ಕೂಡ ಆ ಗುರುಗಳ ಮೇಲೆ ನೀವುಗಳೆಲ್ಲ ಇಟ್ಟಿರ್ತಕ್ಕಂಥ ಭಕ್ತಿ, ಒಂದು ಶ್ರದ್ಧೆ ಬಹಳ ಅಭಿಮಾನವನ್ನು ಹುಟ್ಟಿಸ್ತಾರೆ. ತಪಸ್ಸು ಈ ಜಗತ್ತಿನಲ್ಲಿ ಇಬ್ಬರು ಶ್ರೇಷ್ಠ. ಒಬ್ಬ ತಪಸ್ಸು ಅಂದರೆ ಯೋಗಿ, ಶಿವಯೋಗಿ, ಶರಣ ಏನಾದ್ರು. ಹಾಗೆಯೇ ಇನ್ನೊಬ್ಬ ಜ್ಞಾನಿ. ಜ್ಞಾನಿ ಮತ್ತು ತಪಸ್ಸು ಈ ಜಗತ್ತಿನಲ್ಲಿ ಯಾವಾಗಲೂ ಕೂಡ ಪೂಜೆಗೊಳ್ಳುತ್ತಾರೆ. ತಪಸ್ವಿ ಇಲ್ಲಿ ಅಷ್ಟೇ, ಜಗತ್ತಿನ ಯಾವ ಮೂಲೆಗೆ ಹೋದರೂ ಕೂಡ ಆ ತಪಸ್ವಿ ತಪೋಯೋಗಕ್ಕೆ ಬಹಳ ದೊಡ್ಡ ಬೆಲೆ, ಗೌರವದ ಸ್ಥಾನ ಇದೆ. ಹಾಗೇನೆ ಒಬ್ಬ ಜ್ಞಾನಿನೂ ಕೂಡ ಈ ಜಗತ್ತಿನ ಯಾವ ಮೂಲೆ ಹೋದ್ರೂ ಕೂಡ ಅವನಿಗೆ ಬಹಳ ದೊಡ್ಡ ಗೌರವ. ಇಡೀ ಜಗತ್ತಿನಲ್ಲಿ ಗೌರವ ಸಿಗೋದು, ಮರ್ಯಾದೆ ಸಿಗೋದು ಈ ಎರಡಕ್ಕೆ. ಹಾಗಾಗಿ ನಮ್ಮ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಿ, ಸ್ವಾಮಿ ವಿವೇಕಾನಂದರು ಯೋಗ ಬಂದಿದೆ. ಸ್ವಾಮಿ ವಿವೇಕಾನಂದರು ಒಳ್ಳೆಯ ಜ್ಞಾನಿಗಳು. ನಮ್ಮ ದೇಶವನ್ನು ಬಿಟ್ಟು ಅಮೆರಿಕಕ್ಕೆ ಹೋಗಿ ಅಮೆರಿಕದಲ್ಲಿ ಅವರು ಒಂದೇ ಒಂದು ಭಾಷಣ ಮಾಡಿ, ಆ ಒಂದು ಭಾಷಣಕ್ಕೆ ಇಡೀ ಅಮೆರಿಕಾದ ವಿಜ್ಞಾನಿಗಳು ಕಾರ್ಯಕ್ರಮವನ್ನ ಸಾಕ್ಷೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಇನ್ನು ಸುರೇಶ್ ವಟಾರ್ ಹಾಗೂ ಎಲ್ಲ ಸರ್ವ ಸದಸ್ಯರು ಬಂದು ಕರ್ನಾಟಕ ಸರ್ಕಾರದ ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ದ್ವಿಚಕ್ರ ವಾಹನಗಳನ್ನ ಬಹಳ ಅಡ್ಡಾದಿಡ್ಡಿಯಾಗಿ ಹೆಚ್ಚಿಸಿರಂತ ಮತ್ತೊಬ್ಬರಿಗೆ ಅನಾನುಕೂಲ ಆಗ್ಲಾಕಂತ ದಯಮಾಡಿ ತಮ್ಮಲ್ಲಿ ನಾವು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮ ವಾಹನಗಳನ್ನ ಒಂದು ಸೈಡ್ ಪಾರ್ಕಿಂಗ್ ಮಾಡಿ ಮುಂದೆ ಬರೋರಿಗೆ ಅವಕಾಶ ಮಾಡಿಕೊಡ್ರಿ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದ್ರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮಣ್ಣನ ಮಾತ ಸದ್ಗುರುಗ ಹೇಳಿ ಹಾಯಾಗಿ ಇರಬೇಕು. ತಮ್ಮ ಅನುಭವದ ಮೂಲಕ ಆಧ್ಯಾತ್ಮಿಕ ಸಾಮಾನ್ಯ ಸೋಮಗೌಡ ಪಾಟೀಲ್ ಅಂದ್ರೆ ನಾವೆಲ್ಲ ಅಪ್ಪಗೌಡರನ್ನು ಒಂದೇ ಕಡೆ ಹೋಗ ಕಡೆ ಇಂದಿನ ಸಂಗೀತ ಕಾರ್ಯಕ್ರಮಕ್ಕೆ ಆಗಮಿಸಿದ ಚಾಮರಾಜಪುರಂತ ಮುನ್ನೂರು ಗ್ರಾಮದ ಶ್ರೀ ಸದ್ಗುರು ಸದಾನಂದ ಶಿವಯೋಗಿಯವರ 50ನೇ ಪುಣ್ಯಾರಾಧನೆ ಹಾಗೂ ಲಕ್ಷ ದೀಪೋತ್ಸವ ಮತ್ತು ಧರ್ಮಸಭೆ ಹೋಗಾತೈವ ಸಂಪೃಕ್ತ ಹೋಗಾತ ಬದಿವರ್ತೈ ಜಗದಮೋಪಿತರು ಒಂದೇ ಪಾರ್ವತಿ ಪರಮೇಶ್ವರ
ಓ ಮಾನವಾತ್ಮ ವೀರಭೂತಂ ಮಾನಮೇವಾದಿಲಕ್ಷಿತಂ ಶಿವರೂಪಂ ಶಿವಾನಂದ ಮುಂದೆ ಮುಂದೆ ಜಗದ್ಗುರು ಪ್ರಾತಸ್ಮರಣೆಯರು ಜಗದಾದಿ ಜಗದ್ಗುರು ಜಗತ್ ನೋಡಿದ್ರೆ ಬಹಳ ಸಂತೋಷ. ಯಾಕಂದ್ರೆ ನಾನಿಲ್ಲೇ ನಿಮ್ಮ ಪಕ್ಕದ ಗ್ರಾಮಕ್ಕೆ ಪ್ರವಚನಕ್ಕೆ ಬಂದಿದ್ದೆ. ನಾಗರ್ದಿನಿ, ಅದು ಅಪ್ಪನ ಮಠನೇ. ಪ್ರವಚನಕ್ಕೆ ಬಂದೆ, ಅವರು ಹೇಳಿದ್ರು ಅವರ ನೀನ ಬರೆಯುವ. ಅವರಷ್ಟ ಹೇಳಿಬಿಡ್ಲಿಲ್ಲ, ಮಲಗಾಣ ಗ್ರಾಮದ ಹಿರಿಯರು ಕೂಡ ಬಂದೆ ಒಂದು ದಿನ ಬರೆಯುವ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಆಯ್ತು ಅಂತ ಇವತ್ತಿನ ದಿನ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಮಹದ್ ಆನಂದ, ಅಷ್ಟಿಷ್ಟ ಆನಂದ ಇಲ್ಲ. ಯಾಕಂದ್ರೆ ಎಲ್ಲವನ್ನು ಬಿಟ್ಟು ಇಷ್ಟು ಕತ್ತಲದೊಳಗ ಮಳೆ ಆಗೈತಿ. ಮಳೆ ಆದ್ರೂ ಕೂಡ ಬರಾಕ ಬಂದಿರಿ ನೀವೆಲ್ಲರೂ. ಯಾವ್ದ್ರ ಭಯ ಇಲ್ಲ. ನಾವು ಮಳೆ ಆಗೈತಿ ತೋರ್ಸ್ಕೊಂತೀವಿ ಅನ್ನೋ ಭಯ ಇಲ್ಲ. ಕಾಲಾಗೆಲ್ಲ ರೊಜ್ಜೈತಪ್ಪ, ನಮ್ಮ ಬಟ್ಟೆಗಳ ರೊಜ್ಜಾಕವ ಅನ್ನೋ ಭಯ ಇಲ್ಲ ನಿಮಗೆ. ಇದನ್ನೆಲ್ಲ ಮರುತ ಅಪ್ಪನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವವನ್ನು ಮಾಡಬೇಕಂತ ಬಂದಿರಲ್ಲ. ಈಗೊಂದು ವಿಷಯ ಇಟ್ಕೊಂಡಾರ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡು ಅಂತ ಇಟ್ಕೊಂಡಾರ. ಇದೇನಪ್ಪ ಅಂದ್ರೆ ಜ್ಯೋತಿ ಹಚ್ಚುದಂದ್ರೆ ನಮ್ಮ ಒಳಗೆ. ರೈಲ್ವೆ ಪೊಲೀಸ್ ಇಲಾಖೆಯಲ್ಲಿ ASI ಆಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಭಟಾರರು. ಸಮಯದ ಅಭಾವ ಅದು ನಿಮ್ಮೆಲ್ಲರ ಸ್ವಭಾವ. ಅದನ್ನು ಅರಿತುಕೊಂಡು ಮಾತನಾಡದಿದ್ದರೆ ಕಡಿಮಾಗುವುದು ನನ್ನ ಪ್ರಭಾವ. ತ್ರೈಲೋಕ್ಯ ಸಂಪದಾಲಿಕ್ಯ ಸಮುಲೇಖನ ಬಿದ್ದೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಆದಿಯಲ್ಲಿ ಜಗದ್ಗುರು ಪಂಚ ಆಚಾರ್ಯರನ್ನು ಬಸವಾದಿ ಪ್ರಮಥರನ್ನು ಮನುಗುಳಿ ಹಿರೇಮಠದ ಉಭಯ ಪೂಜ್ಯರನ್ನು ಜಗತ್ತಿನ ದಾರ್ಶನಿಕರನ್ನು ಸಂತರನ್ನು ಎನ್ನ ಹೃದಯೇಂದ್ರದಲ್ಲಿ ಸ್ಮರಿಸಿ ಇವತ್ತಿನ ಮಲಗಾನ ಗ್ರಾಮದಲ್ಲಿ ನಡೆತಕ್ಕಂಥ ಮಹಾ ತಪಸ್ವಿ ಸದ್ಗುರು ಸದಾನಂದ ಶಿವಯೋಗಿಗಳ 50ನೇ ಪುಣ್ಯಾರಾಧನೆ ಮತ್ತು ಸುವರ್ಣ ಮಹೋತ್ಸವ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮಠದ ಒಡೆಯರು ಪೀಠಾಧಿಪತಿಗಳು ಆತ್ಮೀಯ ಪೂಜ್ಯರಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ನಿಮ್ಮೆಲ್ಲರಿಗೆ ಸುಂದರವಾಗಿ ಪ್ರವಚನವನ್ನು ಮುಂಬಡಿಸಿರ್ತಕ್ಕಂಥ ಸಂಗಮೇಶ್ವರ ದೇವರವರೇ, ಮಾತಾಜಿಯವರೇ, ಇನ್ನೋರ್ವ ಪೂಜ್ಯರೇ, ನಮ್ಮೂರಿನ ಬಿಜೆಪಿಯ ಮುಖಂಡರಾದ ಅಪ್ಪುಗೌಡರು ಪಾಟೀಲ್ರವರೇ, ಹಾಗೆ ಸಂಗೀತ ಬಳಗದವರೇ, ಪತ್ರಿಕಾ ಮಾಧ್ಯಮದವರೇ, ಪೊಲೀಸ್ ಇಲಾಖೆಯವರೇ, ಕಾರ್ಯಕ್ರಮ ವೀಕ್ಷಣೆ ಮಾಡುವುದಕ್ಕೆ ಆಗಮಿಸಿರ್ತಕ್ಕಂಥ ಕಷ್ಟಗಳನ್ನು ಹೇಳ್ಕೊಂಡು ಬಂದ್ರ ಮೊದಲು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ಮಾಡುವಂತಿದ್ದಂತ. ಪ್ರಸಾದ ಮಾಡಿದ ನಂತರ ನಿನ್ನ ಕಷ್ಟಗಳನ್ನು ಹೇಳಪ್ಪ, ಜಗತ್ತಿನಲ್ಲಿ ಮನುಷ್ಯನಾಗಿ ಹುಟ್ಟಿದ ನಂತರ ಮರಕ್ಕೆ ಬರುವಂತ ಕಷ್ಟಗಳು ಮನುಷ್ಯನಿಗೆ ಬರಲಾರೆ ಮರಕ್ಕೆ ಬರ್ತಾವನು, ಮನುಷ್ಯನಿಗೆ ಬರಲೇಬೇಕು. ಯಾವ ವ್ಯಕ್ತಿ ಕಷ್ಟವನ್ನು ಅನುಭವಿಸುತ್ತಾನ ಅವ ಸುಖ ಉಂಟಾನ, ನೀ ಹೆದರಬೇಡ, ನಿನಗೆ ಒಳ್ಳೇದಾಗತ್ತೆ ತಿಳ್ಕೊಂಡು ಪೂಜ್ಯರು ಆಶೀರ್ವಾದ ಮಾಡ್ತಿದ್ರಂತೆ. ಅಂತ ಪೂಜ್ಯರನ್ನು ನೀವೆಲ್ಲ ಪಡೆದುಕೊಂಡಿರಿ. ಅವರ ಬೆಳ್ಳಿ ಹಬ್ಬವನ್ನು ನೀವೆಲ್ಲ ಆಚರಣೆ ಮಾಡಿದಿರಿ. ಇವತ್ತ ಸುವರ್ಣ ಮಹೋತ್ಸವವನ್ನು ನೀವೆಲ್ಲರೂ ಕುಡ್ಕೊಂಡು, ಈ ಮಠದ ಶಿಷ್ಯರು ಮತ್ತು ಭಕ್ತರು ಕುಡ್ಕೊಂಡು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಶರಣರೇ, ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಎಲ್ಲ ಒಂದು ದಿವಸ ಇಲ್ಲೇ ಬಿಟ್ಟು ಹೋಗ್ತೇವೆ. ಎಷ್ಟೇ ವೈಭವ ಇರಲಿ, ಆಸ್ತಿ ಇರಲಿ, ಸಂಪತ್ತು ಇರಲಿ, ಯಾವತ್ತು ಶರಣ ಮತ್ತು ಶರಣೆಯರಿಗೂ ನನ್ನ ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಆತ್ಮೀಯ ಶರಣಾರ್ಥಿಗಳು. ಬಹುಶಃ ನಾ 2 ದಿನ ಅಂತೂ ಮಾತಾಡಿಲ್ಲ. ಇವತ್ತು ನೋಡಿದ್ರೆ ಮಾತಾಡಂಗಾಯ್ತು. ಬಹುಶಃ ಏನ್ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಕೇಳಿದ್ರೆ,
ನನ್ನಷ್ಟಕ್ಕೆ ನನಗೆ ಅನ್ಕೊಂಡಾಗಿಲ್ಲ, ನಾನು ನಿರೀಕ್ಷೆ ಮೀರಿದಂತಹ ಕಾರ್ಯಕ್ರಮ ಇವತ್ತು ನಾನು ಎಲ್ಲಾದ್ರೂ ನೋಡಿದ್ದೀನಿ ಅಂದ್ರೆ ಅದು ಮಲೆನಾಡಲ್ಲಿ ನೋಡಿದ್ದೀನಿ. ನಾವು ಯಾರು ಹಿರಿಯರು ಮತ್ತು ಯುವಕರು ಸೇರಿ ಸಭೆಯನ್ನ ಮಾಡಿದಾಗ ಈ ರೀತಿ ಕಾರ್ಯಕ್ರಮ ಆಗ್ತದಂತ ಯಾರು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಲಕ್ಷ ದೀಪೋತ್ಸವಕ್ಕೂ ಜನ ಸೇರ್ತಾರೋ ಇಲ್ಲೋ ಅಂತ ಮಾಡಿದ್ರು. ರಥಯಾತ್ರೆ ಮಾಡ್ಬೇಕು ಅಂತ ಕೇಳಿದಾಗ ನಮ್ಮ ಯುವಕರೊಂದು ಮಾತು ಹೇಳಿದ್ರು, ಯಪ್ಪ ರಥಯಾತ್ರೆಯನ್ನು ಹಮ್ಮಿಕೊಂಡಿವಿ, ಅದು ಸಾಯಿಬಾಬಾನ ರಥ ಆಗಬಾರ್ದು ಅಂತಂದಿದ್ರು. ಅದು ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ವೈಭವಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಕ್ಕೆ ತಮ್ಮೆಲ್ಲ ತಾಯಂದಿರಿಗೆ ಮತ್ತು ಯುವಕರಿಗೆ, ಗ್ರಾಮದ ಎಲ್ಲ ಹಿರಿಯರಿಗೆ ನನ್ನ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅನಂತ ಧನ್ಯವಾದಗಳು. ಮತ್ತು ಇವತ್ತಿನ ದೀಪೋತ್ಸವ ಕಾರ್ಯಕ್ರಮ ಇವೆಲ್ಲ ತರುವಂತದ್ದಾಗ್ತದೆ. ಶರಣ ಬಂಧುಗಳೇ, ಇದು 1 ಲಕ್ಷ ದೀಪ ಒಂದೇ ಸರಿ ಹಚ್ಚಿದ್ರೆ ಅದಕ್ಕೆ ಎಷ್ಟು ಎನರ್ಜಿ ಇರ್ತದೆ ಅಂತ ಕೇಳಿದ್ರೆ, ಅದು ನಮಗೆ ಬರುವ 3 ವರ್ಷಗಳ ಪರ್ಯಂತರ ಆ ಒಂದು ಎನರ್ಜಿ, ಒಂದು ಪಾಸಿಟಿವ್ ಕಾಸ್ಮಿಕ್ ಎನರ್ಜಿ ಏನಂತೀವಿ, ಅದು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂತಹ ದುಷ್ಟ ಶಕ್ತಿಗಳನ್ನೆಲ್ಲ ಹೊಡೆದೋಡಿಸಿ ಅದನ್ನೆಲ್ಲ ದೂರ ಮಾಡಿ ನಮಗೆ ಒಳ್ಳೆಯ ಅಂತೇಳಿ ಪರಮ ಪೂಜ್ಯರು ಈಗಾಗಲೇ ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ. ಒಂದು ಚಾವಿಯನ್ನ ಸಿಕ್ಕಿದೆ ನಮಗೆ. ನಂತರ ಇದಾದ ನಂತರ ದೀಪೋತ್ಸವದ ನಂತರ ಮಹಾಪ್ರಸಾದದ ನಂತರ ಚಲನಚಿತ್ರ ಖ್ಯಾತ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ನಮ್ಮ ಯುವಕ ಮಂಡಳಿಯವರು, ಯುವಕರೇನದಿರಿ ಎಲ್ಲರೂ ಅವರಿಗೆ ಅಲ್ಲಿ ಯಾವುದೇ ಅಸ್ತವ್ಯಸ್ತೆ ಆಗಲಾರ್ದಂಗೆ ನೋಡ್ಕೋಬೇಕು. ನಮ್ಮ ಶ್ರೀಮಠದವರು ಬಹಳ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ಅಳಿವೆಗಳ ಮೇಲೆ ಅತಿ ಜಾಗೃತಿ ವಹಿಸಬೇಕು. ತಾಯಂದಿರು ದೀಪೋತ್ಸವ ಪ್ರಜ್ವಲನ ಸಮಯದಲ್ಲಿ ನಿಮ್ಮ ಮಕ್ಕಳ ಮೇಲೆ ಅತ್ಯಂತ ಜಾಗೃತಿಯನ್ನು ವಹಿಸಬೇಕು. ನಿಮ್ಮ ಬಟ್ಟೆಗಳ ಮೇಲೆ ಜಾಗೃತಿ ವಹಿಸಬೇಕು. ನಮ್ಮ ಶ್ರೀಮಠದವರ ಅತ್ಯಂತ ಕಳಕಳಿಯಿಂದ ದಯಮಾಡಿ ಗ್ರಾಮದ ಹಾಗೂ ಎಲ್ಲ ತಾಯಂದಿರು
ಮ್ಯಾಲ ಕೊಂದಿರ್ಲಾರ್ದು ಹಿಂದೆ ಬಾಲಿರ್ಲಾರ್ದು ಏನು ಅದ್ಭುತ ಮಾತು ಹೇಳ್ಯಾರ ಜ್ಞಾನಿಗಳು. ಯಾರಿಗೆ ಸಂಗೀತ ಸಾಹಿತ್ಯ ಕಲೆಯ ಬಗ್ಗೆ ಆಸಕ್ತಿ ಇರುವುದಿಲ್ಲ ಅವ್ರು ಯಾರಂತ
ಪಶುಗಳಿದ್ದಂಗಂತ. ಎಂತ ಪಶು? ಕೊಂಬು ಇರ್ಲಾರದ್ದು, ಹಿಂದೆ ಬಾಲ್ ಇರ್ಲಾರದ್ದು. ಅದಕ್ಕೆ ನಾವೆಲ್ಲ ಪಶುಗಳೆಲ್ಲ ತಾವೇನು ನಿಜವಾದ ಸಂಗೀತ ಪ್ರೇಮಿಗಳು ಅದಿರಿ ಅಂತ ತಿಳ್ಕೊಂಡನ ಬೆಂಗಳೂರಿಂದ ಅವರು ಬಂದಾರ ಗುರುಗಳು. ಮಾಡಿಕೊಂಡು ಹೊರಟಿದೆ 3 ದಿನದ ಸಂತಿ. ತಿಳ್ಕೊಂಡು ನಡೆದರೆ ಸಾರ್ಥಕ. ಜೀವನ ಕಣ್ಣಿಗೆ ಚಂದ, ಮಣ್ಣಿಗೆ ಹೋಗುತ್ತನಕ, ಸುಖ ದುಃಖ ಬರ್ತಾವ ಮನೆತನಕ. 12 ವರುಷ ತವ್ರ ಮನೆ ಚಂದ, ಪ್ರಾಯಕ್ಕೆ ಬಂದ ಮೇಲೆ ಮಂದಿಯಿಂದ. 12 ವರುಷ ತವ್ರ ಮನೆ ಚಂದ, ಪ್ರಾಯಕ್ಕೆ ಬಂದ ಮೇಲೆ ಮಂದಿಯಿಂದ. ಕೊಡತಾರ ಜನ ಕುಂದ, ಕಾಲ ಕೆಟ್ಟೈತೋ ಈಗ ಮುಂದ. ಕೊಡತಾರ ಜನ ಕುಂದ, ಕಾಲ ಕೆಟ್ಟೈತೋ ಈಗ ಮುಂದ. ಬಾಳಿ ದಿಂಡಿ ನಂಗ ತವರಲ್ಲಿ ಬೆಳದಿ, ತಾಳಿ ಕಟ್ಟಿದ ಮೇಲೆ ಮುತ್ತೈದೆಯಾದಿ. ಬಾಳಿ ದಿಂಡಿ ನಂಗ ತವರಲ್ಲಿ ಬೆಳದಿ, ತಾಳಿ ಕಟ್ಟಿದ ಮೇಲೆ ಮುತ್ತೈದೆಯಾದಿ. ಗಂಡನ ಮನೆಗೆ ನಡೆದಿ, ಹೋಗುವಾಗ ಕಣ್ಣಲ್ಲಿ ನೀರ ತಂದಿ. ಕೈಲಾಸ ಅಂದರು ಬಸವ, ಕಾಯಕವೇ ಕೈಲಾಸ ಅಂದರು ಬಸವ. ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಚಿತ್ತಂದ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಚಿತ್ತಂದ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಡಲಿನ ಮೊರೆತದ ಜೋಗು ಒಳಗಿರಿಗಿಂದ
ಏನೇ ಚಲ್ಲಂತೋ ಏನೇ ಚಲ ಚಲ್ಲಂತೋ ತಾಯಿ ಹಳೆದೋಗ ಸೈತಿ ಜೀವ ಜಗನಿಂದು ಸೋತು ತನ್ನ ತಾಯಿ ಮರಿ ತಂತಿದೆ ರಾಜನೇ ಜಗದೀಜನೇ ಆಶ್ರಮದ ಆಲಾಪಕ್ಕೆ ನರಗಿರಿದ ಗಂಧರ್ವನೇ ನೊಡಲಿನಲ್ಲಿ ಬೆಳೆದ ಕಂದಮ್ಮ ರಾಜನೇ ರಾಜನೇ ಶಿವಾಲಯ ಮಾಡುವರೋ ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಗಮಗರಿ ಗಮಪ ಗಮಬರಿ ಗರಿದ ಪದಮಪ ಗಮಬರಿ Thank you.
ದೇವ 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 ದೇವ